ಸುಪ್ರೀಂ ಕೋರ್ಟ್ ಇದ್ದಿದ್ದು ತರಾಟೆಗೆ ತಗೊಳತ್ತೆ. ಈ ಹುಡುಗಿಯನ್ನ ಕಿಡ್ನಾಪ್ ಮಾಡಿದವ್ರು ಯಾರು, ಈ ಹುಡುಗಿ ಜೊತೆ ಶೋಷಣೆ ಮಾಡಿದವ್ರು ಯಾರು, ಈ ಹುಡುಗಿನ ಮರ್ಡರ್ ಮಾಡಿದವ್ರು ಯಾರು? ಯಕ್ಷ ಪ್ರಶ್ನೆಗಳಿವೆ ಇಲ್ಲಿ. ಈ ಯಕ್ಷ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಜವಾಬ್ದಾರಿಯನ್ನು CBI ಕೊಟ್ಟಿದ್ರು. ಹಿಂದೆ ಈ ಒಂದು ಕೇಸ್ ಮೇಲೇನೆ ಮೂರು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗಳು ಇನ್ವೆಸ್ಟಿಗೇಟ್ ಮಾಡಿವೆ. ಪ್ರಪ್ರಥಮವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕರ್ನಾಟಕದ್ದು, CID ಕರ್ನಾಟಕದ್ದು, ಅನಂತರ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇವರು ಕೂಡ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಮೇಲೆ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಅಶ್ರತ್ ಖಲೀದ್ ಅಂತ ಹೇಳಿ, ಹೌದಾ, ಇದು ಹುಡುಗಿನ ಅಂತ ಕನ್ಫ್ಯೂಷನಲ್ಲಿ ಇದ್ರಂತೆ ಇವರು. ಯಾರು? CBIನವರು. ಹುಡುಗಿ ಅದು. ಆ ಹುಡುಗಿ ಹೇಳಿಕೆ ಇಲ್ಲ, ಸೌಜನ್ಯಳ ಅತ್ತೆಯ ಹೇಳಿಕೆ ಇಲ್ಲ, ಮತ್ತು CID ಒಂದು ವರದಿಯಲ್ಲಿ ಚಾರ್ಜ್ ಶೀಟ್ನಲ್ಲಿ ವರ್ಷ ಅಂತ ಹೇಳಿ ಸಹಪಾಠಿ ಆ ಹುಡುಗಿದು ಇದನ್ನೇ ಎಗರಿಸ್ಬಿಟ್ಟವ್ರೆ, ಪಾರ್ಟನ್ನೇ ಎಗರಿಸ್ಬಿಟ್ಟವ್ರೆ.